ಆಗ ನಾವು ಹೋಗಿರೋದಕ್ಕೆ ಬೇಜಾರಾಗುತ್ತೆ ಊರಿಗೆ. ಒಂದೆರಡು ದಿವಸ ಇದ್ಲಲ್ಲ ಅದಕ್ಕೆ ಒಂಥರ ಬೇಜಾರಾದಂಗೆ ಆಗುತ್ತೆ ಕಣ್ರಿ. ಹಂಗೆ ಮತ್ತೆ ಆಗೋದು. ನೆನೆಸ್ಕೊಂಡ್ರೆ ಒಂದೊಂದು ದಿನ ಬೇಜಾರಾದಂಗೆ ಆಗುತ್ತೆ. ನಮ್ಮ ಅಕ್ಕನ ನಾನು ಒಂದೊಂದ್ಸತಿ ನೆನೆಸ್ಕೊಂತೀನಿ, ಬೇಜಾರಾಗುತ್ತೆ. ಏನು ಮಾಡಲಿ, ಹೆಣ್ಮಕ್ಳು ಎಲ್ಲಿರಬೇಕೋ ಅಲ್ಲಿರಬೇಕು. ಇನ್ನೇನು ಇವತ್ತು ಬರ್ತಾರೆ ಒಂದು ಕೂಲರು ಇಕ್ಕಕ್ಕೆ. ಇವಾಗ ಏನು ಅಡುಗೆ ಮಾಡ್ತೀಯಾ ಏನು ಮಾಡ್ಕೊಂಬತ್ತೀಯಾ? ಇವಾಗಲೇ ಹೋಗಿ ಮಾಡ್ಕೊಂಬತ್ತೀಯನ? ಇಲ್ಲ, ಇನ್ನೇನು ಅಡುಗೆ ಏನು ಮಾಡಿದ್ದೀನಿ ನಾಳೆನೇ. ಸಾಂಬಾರು ಐತೆ, ಅನ್ನ ಮುದ್ದೆ ಮಾಡ್ಕೊಂಬರೋದು. ಅವರು ಕೆಲಸ ಮಾಡಲಿಲ್ಲ, ಒಂದು ಗಂಟೆ ಹಂಗೆ ಹೋದರೆ 2 ಗಂಟೆ ಅಷ್ಟೊತ್ತಿಗೆ ಮಾಡ್ಕೊಂಬತ್ತೀನಿ. ಬಿಸಿ ಬಿಸಿದು ಮಾಡಿ ಇಡೋಕ್ಕಾಗುತ್ತೆ. ಎಷ್ಟು ಜನ ಬರ್ತಾರಂತೆ? ಇವು ದೊಡ್ಡ ರೋಸ್ ಇವು ಆ ಕಡೆ ಕೆಳಗಡೆ ಗದ್ದೆಗೆ ಇಡೋಣ. ಕೂಲರು ಅದೇ ನಾನು ಹೇಳಿದ್ದು ನಮ್ಮ ಒಂದು 3 ಒಂದು 4 ಹೇಳಿದ್ದೆ. ಅವ್ರು 3 ಬರ್ತೀವಿ ಅಂದ್ರೆ ನೋಡೋಣ ಅದೆಲ್ಲಿ ಎಷ್ಟು ಜನ ಬರ್ತಾರೆ ಅಂತೇಳಿ ಉಣಿ ತೆಗೆದು ಒಂದು ಸ್ವಲ್ಪ ಆಳವಾಗಿ ತೆಗ್ಸಿ ಇಕ್ಬೇಕು. ಇವಾಗ ದೊಡ್ಡ ರೋಸ್ ಅಲ್ಲ, ಚಿಕ್ಕ ಗುಲಾಬಿಗಾದರೆ ಸ್ವಲ್ಪ ಸಣ್ಣದಾಗಿ ಮಾಡಿದ್ರು ಆಗೋದು. ದೊಡ್ಡ ದೊಡ್ಡ ಗುಲಾಬಿ ಅಲ್ಲ, ಅದಕ್ಕೆ ದೊಡ್ಡದಾಗಿ ಸ್ವಲ್ಪ ಆಳವಾಗಿ ಇಳಿಸಿ ಇಟ್ಕಿದ್ರೆ ಬೇಗ ಬರುತ್ತೆ ಅಂತ ಹೇಳಿರು. ಈಗ ಒಂದು ಲೋಡು ಕೆಂಪು ಮಣ್ಣು, ಬೇರೆ ಮಣ್ಣಿನೂ ಇದ್ದಿರೋದು ಹೊಡ್ಸಿದ್ದೀನಿ. ಗುಂಡಿ ತೆಗ್ದುಬಿಟ್ಟು ಮಣ್ಣು ಅದರೊಳಗೆ ಒಂದು ಸ್ವಲ್ಪ ಮಣ್ಣು, ಬೇರೆ ಮಣ್ಣು ಹಾಕಿ ಆಮೇಲೆ ಮುಚ್ಬೇಕು. ಅವಾಗ ಹಂಗಾರೆ ಚೆನ್ನಾಗಿ ಬರ್ತವೆ. ಬೇರೆ ಮಣ್ಣು ಒಂದು ಸ್ವಲ್ಪ ಹೊಡ್ಸಿದ್ದೀನಿ. ನಮ್ಮ ಮಣ್ಣು ಚೆನ್ನಾಗೈತೆ. ಅದೇ ಇದಕ್ಕೆ ಗಿಡಗಳಿಗೆ ಹಾಕಕ್ಕಂತೇಳಿ ಚೆನ್ನಾಗಿರುತ್ತೆ ಒಳ್ಳೆ ಅಂತ ಮಣ್ಣು ಒಂದು ಲೋಡ್ ಹೊಡ್ಸಿದ್ದೀನಿ. ರಾತ್ರಿ ಹೇಳಿದ್ದೆ ತಂದು ಹೊಡೆದವ್ರೆ. ತೆಗ್ದು ಗುಂಡ್ಯಾಕೆ ಒಂದು ಸ್ವಲ್ಪ ಅದನ್ನ ಸ್ವಲ್ಪ ಹಾಕಿ ಮುಚ್ಚಿರು ಚೆನ್ನಾಗಿ ಆಗ್ತವೆ. ಎಲ್ಲ ಡ್ರಿಪ್ ಮಾಡಿಬಿಡೋಣ, ಗುಲಾಬಿ ಚೆನ್ನಾಗಿ ಇದಾಗ್ತೈತೆ. ಎಲ್ಲ ತಂದು ಹಾಕಿ ಒಳ್ಳೊಳ್ಳೆ ತರಕಾರಿ, ಸೊಪ್ಪು, ಹೂವು, ಹಣ್ಣು ಎಲ್ಲ ಬೆಳಿಬೇಕು ಅಂಬದು ನನಗೆ ಭಾಳ ಆಸೆ ಐತಿ. ನೋಡೋಣ. ಇವಾಗ ಕೈ ಹಾಕಿದ್ದೀವಿ, ಇನ್ನೇನು ಚಿಕ್ಕ ಗುಲಾಬಿ ಎಲ್ಲ ಇಕ್ಕಿದ್ದೀವಿ. ಇವಾಗ ದೊಡ್ಡ ಗುಲಾಬಿ ಎಲ್ಲ ಇವತ್ತು ಇಕ್ಸಿದ್ರೆ ಇನ್ನು ಯಾವ್ಯಾವ ವೇದಗಳಿಗೆ ಯಾವಾಗ ಆಗಬೇಕು ಅವಾಗ ಆಗುತ್ತೆ. ಒಂದೇ ಸರ್ತಿ ಯಾವ ಕೆಲಸನೂ ಆಗಲ್ಲ, ನಿಧಾನವಾಗಿ ಆಗುತ್ತೆ. ಸ್ವಲ್ಪ ತಾಳ್ಮೆಯಿಂದ ಕಾದು ಹಾಕಬೇಕು. ರಾಗಿ ಹಾಕಬೇಕು, ಸ್ವಲ್ಪ ಏನಾದರೂ ಒಂದು ಮಾಡಬೇಕು. ಏನಾದರೂ ಒಂದಿಟ್ಟು ಮಾಡ್ತಿದ್ರೆ ಹೆಂಗಂತ ಯಾವುದೋ ಒಳ್ಳೇದಾಗುತ್ತತ್ತ ಯಾವ ಕಡೆಯಿಂದಲ್ಲನಾದ್ರೂ. ಇಲ್ಲ ಬೆಳೆದೇ ಬೆಳಿಬೇಕು. ಹೊಲ ಮಾಡೇನೆ ನಾವು ಚೆನ್ನಾಗಿ ಆದ್ವಪ್ಪ ಅನ್ನಿಸ್ಕೋಬೇಕು ಯಾರ್ತಾಗಾದ್ರೂ. ಹೊಲ ಮಾಡೋದು ಬೇಡ, ಹೊಲ ಮಾಡೋದು ಬೇಡ ಅಂತಾರೆ ಜನ. ಬಿಡು, ಯಾರೇನೋ ನನ್ನ ಕಂಬಳಿನ ತಲೆ ಕೆಡಿಸ್ಕೋಬೇಡ. ಸಾಕು, ತೋಟದ ಜೊತೆಗೆ ಒಂದು ಸ್ವಲ್ಪ ಮನೆ ಖರ್ಚಿಗೂ ನಮ್ಮ ಖರ್ಚಿಗೂ ನೋಡ್ಕೊಂಡ್ರೆ ತೋಟದ ದುಡ್ಡೆಲ್ಲ ಹಂಗೆ ಉಳಿಸ್ಬೋದು. ಮುಂದೆ ಮಕ್ಕಳು ಮರಿಗೆ ಓದೋಕ್ಕೂ ಎಜುಕೇಷನ್ಗೂ ಎಲ್ಲದಕ್ಕೂ ಆಗುತ್ತೆ. ಮನೆ ಕಟ್ಟಕ್ಕೆ ಮನೆಯೂ ಕಟ್ಟೈತೆ, ತೋಟದ ಬರೋ ದುಡ್ಡು ಏನೈತೆ ಅದನ್ನ ಹಂಗೆ ಉಳಿಸ್ಕೊಂತ ಹೋಗ್ಬೋದು. ನಮ್ಮ ಜೀವನಕ್ಕೂ ನಮಗೇನಾದ್ರೂ ಬಟ್ಟೆ ಬರೆ ಹಿಂಗೆ ಮನೆಗೆಲ್ಲ ಖರ್ಚು ಎಷ್ಟು ಇರುತ್ತೆ ಅಂಥದ್ಕೆಲ್ಲ ನಾವು ನೋಡ್ಕೊಂಡ್ರೆ ಇನ್ನು ಮಿಕ್ಕಿದ್ದೆಲ್ಲ ನಾವು ಉಳಿಸ್ಬೋದು. ಮತ್ತು ಇವಾಗ ನಮ್ಮ ಮನೆಗೆ ತರಕಾರಿ, ಸೊಪ್ಪು ಅದು ಇದು ತರೋಕ್ಕೆ ಎಷ್ಟೋ ದುಡ್ಡು ಆಗುತ್ತೆ. ಅದನ್ನೇ ಬೆಳ್ಕೊಂಡ್ರೆ ಮನೆಗೆ ತರಕಾರಿನೂ ಆಗುತ್ತೆ, ಮಾರ್ಬೋದು. ಎಲ್ಲ ಹೂವಿಂದು ಎಲ್ಲ ಬಟನ್ಸ್ ಚೆನ್ನಾಗಿ ಬಿಡುತ್ತೆ. ಅದು 1,000 ರೂಪಾಯಿ ಕವರು, 1,500 2,000 ರೂಪಾಯಿ ಕವರ್ ಆಗುತ್ತಂತೆ. ಒಂದೊಂದ್ಸತಿ ಒಂದೊಂದು ಕವರ್ ತಗೊಂಡೋದ್ರೆ KG ಲೆಕ್ಕ ತಗೊಂತಾರೆ. ಸಣ್ಣ ರೋಸು ಚೆನ್ನಾಗಿ ಒಳ್ಳೆ ರೇಟ್ ಸಿಗುತ್ತೆ. ಅದು ಚಿಕ್ಕ ಗುಲಾಬಿ ಬರುತ್ತಲ್ಲ, ಅದೊಳ್ಳೆ ರೇಟ್ ಸಿಗುತ್ತೆ. ಇನ್ನೊಂದು ತಿಂಗಳು ಬಂದುಬಿಡ್ತೈತೆ ಅದು. ಇವಾಗ ಹಾಕಿದ ತಕ್ಷಣ ಯಾವುದೂ ಬರಲ್ಲ, 1-2 ದಿನ ಮಾಡಬೇಕು. ಮಾಡಿದ್ರೇ ಹೊಲ್ದಾಗ. ಬೀಜ ಹಾಕಿದ ತಕ್ಷಣ ನಮಗೆ ಮರ ಆಗಿಬಿಡ್ಬೇಕಂದ್ರೆ ಆಗುತ್ತೆ. ಅದು ಬೀಜ ಆಗಿ ಮೊಳಕೆ ಹೊಡೆದು ಸಸಿ ಆಗಿ ಗಿಡ ಆಗಿ ಆಮೇಲೆ ಹೂವು ಆಗಿ ಕಾಯಾಗಿ ಹಣ್ಣಾಗಿ ಅಯ್ಯೋ ಎಷ್ಟು ಇರುತ್ತೆ. ಅಯ್ಯೋ ನೀನು, ನಾವು ಬೀಜ ಹಾಕಿದ ತಕ್ಷಣ ನಮಗೆ ಮರ ಬಂದ್ಬಿಡ್ಬೇಕು ಅಂತಂದರೆ ಯಾವುದೂ ಆಗಲ್ಲ. ಯಾವುದೇ ಆಗಲಿ. 1-2 ದಿನ ಕಾಯಬೇಕು. ಗಿಡಗಳೆಲ್ಲ ಹಾಕ್ಬಿಡೋಣ. ಹಾಕ್ಬಿಟ್ರೆ ಆಮೇಲೆ ಚೆನ್ನಾಗಿ ನಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಷ್ಟೇ. ಇವಾಗೆಲ್ಲ ಹಾಕ್ಬಿಟ್ರೆ ದಸರಾಕ್ಕೆ ಚೆಂಡು ಹೂವು ಮತ್ತು ಸೇವಂತಿಗೆ ಎಲ್ಲ ಬರೋ ಥರ ದಸರಾಕ್ಕೆ ಬರ್ತಾವೆ ಅವೆಲ್ಲ. ಇವಾಗ ಹಾಕಿರೋ ಚೆಂಡು ಹೂವು ಸೇವಂತಿಗೆ ಅಲ್ಲೇ ಸ್ವಲ್ಪ ಮಗ್ಗು ಹೊಡೆದಿದ್ದಾವಲ್ಲ, ಚೆನ್ನಾಗಿರೋ ಸಸಿ ತಗೊಂಬಂದಿದ್ವಲ್ಲ, ರೇಟ್ ನಾವು ಚೆನ್ನಾಗಿ ಹೊಡಿತಾವೆ. ಬೇಕಲ್ಲ. ಬಾ ಹೋಗೋಣ. ನಂಗೆ ಕೂಲರ್ ಬರೋಷ್ಟೊತ್ತಿಗೆ ನಾವು ಸ್ವಲ್ಪ ಕೈ ಜೋಡಿಸಿ ಏನಾದರೂ ಒಂದು ಮಾಡೋಣ. ಎಲ್ಲಾನ ನಾವು ಮಾಡಿದ್ರೇ ಮನೆಯಾಗ್ಲಾರು ಕಷ್ಟಪಟ್ಟು ಮಾಡ್ತಾ ಇರಬೇಕು. ಸರಿ ಆಯ್ತು, ಬಾರಮ್ಮ. 2 ಗುಂಡಿ ತೆಗ್ದಂಗೆ ನಾವಾದರೂ ಇಕ್ಕಾನ, ಎಲ್ಲೆಲ್ಲಿಗೆ ಇಕ್ಕೋದು ಏನು ಎಲ್ಲ ನೋಡ್ಕೊಂಡು ಎಲ್ಲ ಹೊಂದ್ಸೋಣ. ಅವ್ರು ಬರೋತ್ತಿಗೆ ಆರೆ ಚೆಲ್ಕೆ ಅದೆಲ್ಲ ಏನಿದ್ರು ಹೊಂದ್ಸ್ಬಿಡೋಣ. ಬಾ. ಹಿಂಗೆ ಗಂಡ ಆಗಿ ನನಗೆ ಹೆಂಡ್ತಿನೂ ಸಪೋರ್ಟ್ ಮಾಡಿದ್ರೆ ಹೊಲದಲ್ಲಿ ಗಂಡ ಕೆಲಸ ಮಾಡೋಕ್ಕೇನು ಕಷ್ಟ ಆಗಲ್ಲ. ಇವತ್ತು ನೋಡಿ ನೀನು ನನ್ನ ಸಪೋರ್ಟ್ವಾಗಿ ಬಂದು ಹಿಂಗೆ ಮಾಡ್ರಿ ಅಂತೇಳಿ ನೀನು ನನ್ನ ಜೊತೆಗೆ ಬಂದು ಎಲ್ಲ ಮಾಡೋದಕ್ಕೆ ನನಗೂ ಮಾಡ್ಬೇಕು. ನನ್ನ ಹೆಂಡ್ತಿ ಮಾಡ್ತಾಳೆ, ಏನಾದರೂ ಒಂದು ನನಗೂ ಮಾಡಬೇಕು ಅಂಬೋದೊಂದು ನನಗೂ ಇರುತ್ತೆ ಮನಸ್ಸಲ್ಲಿ. ಮಾಡಬೇಕಲ್ಲ. ನನ್ನ ಹೆಂಡ್ತಿ ಕೈ ಜೋಡಿಸ್ತಾಳೆ, ನಾನು ಅವಳ ಜೊತೆಗೆ ಕೈ ಜೋಡಿಸ್ಬೇಕು. 2 ಕೈ ಸೇರಿದ್ರೇ ಚಪ್ಪಾಳೆ ಅಂತೇಳಿ ನಾನು ಇವಾಗ ಅದಕ್ಕೆ ಮಾಡಬೇಕು ಅಂತ ಹೊರಟಿದ್ದೀನಿ. ಬಾ ಹೋಗೋಣ. ಹಂಗೆಲ್ಲ ಅಲ್ಲೆಲ್ಲ ತಗೊಂಬಂದು ಸಸಿಗಳನ್ನೆಲ್ಲ ಇಡ್ಸೋಕ್ಕಾಗತ್ತೆ. ಚೆನ್ನಾಗಿದ್ದಾವೆ ಸಸಿ ಮಾತ್ರ, ಭಾಳ ಚೆನ್ನಾಗಿದ್ದಾವೆ. ಕೆಲಸಕ್ಕೆ ಹೋಗ್ಬೇಕು ಇನ್ಮೇಲೆ ಸುಮ್ಮನೆ ಇವ್ರು ಅಲ್ದಕ್ಕೆ
ನಮ್ಮ ಅಣ್ಣ ಇದ್ದಾಗೆ ಬಟ್ ಚೆನ್ನಾಗಿರ್ತೀನಿ. ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ತಾಯಿ ಇವ್ರು ಬಿಟ್ಟರೆ ಯಾರೂ ಆಗಲ್ಲ. ಇವರೆಲ್ಲನ ನಮಗೆ ಏನಾದರೂ ಒಂದು ಕೆಟ್ಟದ್ದು ಮಾಡಾರೆ ಹೊರ್ತನು ಒಳ್ಳೇದಂತೂ ಮಾಡಲ್ಲ. ನಮ್ಮ ಅಣ್ಣಯ್ಯರು ಇವ್ರ ಚೆನ್ನಾಗಿದ್ದಿದ್ರೆ ನಮ್ಮ ಅಪ್ಪ ಇಂತಾಗೆ ಏನೋ ಒಂದು ಮಾಡಾರತ್ತ. ಇವತ್ತು ನನ್ನ ಜೀವನ ಹಾಳಾಗಿದ್ದೇನೆ ಇವರಿಂದ. ಏನು ಮಾಡೋದು? ಅನುಸರಿಸ್ಕೊಂಡು ಹೋಗ್ಬೇಕು ಅಷ್ಟೇ. ಆಗಿದ್ದಾಯ್ತು. ಇನ್ನು ಇವ್ರ ಹೊಲ್ದಕ್ಕೆಲ್ಲ ಗುಲಾಬಿ ಗಿಡ ಇಕ್ಕ್ಯಾರೆ, ಹೂವು ಬಿಡ್ಸೋಕ್ಕೂ ಎಲ್ಲ ಇನ್ನೂ ಕೆಲಸ ಇರುತ್ತೆ. ಇನ್ಮೇಲೆ ಇವ್ರ ಹೊಲ್ದಕ್ಕೆ ಡೈಲಿ ಕೆಲ್ಸಕ್ಕೆ ಹೋಗ್ತೀವಿ ನಾನು ನಮ್ಮಮ್ಮ. ಸುಮ್ಮನೆ ಯಾತ ತಲೆ ಕೆಡಿಸ್ಕೊಂಬಂಗೆ. ಯಾಕಮ್ಮ ದೀಪು, ಯಾತ ಯೋಚನೆ ಮಾಡ್ತಾ ಇದೀಯಾ? ಭಾಗ ಕೊಡಲ್ಲ ಅಂತ ಹೇಳಿದ್ಕೆ ಭಾಗ ಕೊಡ್ಲಿಲ್ಲ ಅಂದ್ರೆ ಬೇಡಮ್ಮ, ಬೇಡ ಅವ್ರು ಯಾವಾಗನ ಕೊಡ್ಲಿ ಪಟ್ಟು ಕೇಳೋದೇ ಬೇಡ. ಸುಮ್ಮನೆ ಅವ್ರ ಹೊಲ್ದಕ್ಕೆ ಅದೃಷ್ಟ, ಹೊಲ್ದಾಗ ಕೆಲಸ ಮಾಡ್ತೀನಿ ಅಂತೇಳಿ ಹೇಳ್ತಾ ಇದ್ದೆ ನಮ್ಮ ಅತ್ತಿಗೆ ಅದೃಷ್ಟ. ಅದಕ್ಕೆ ಹೋಗಿ ಅವರು ಗುಲಾಬಿ ಗಿಡ ಅದು ಇದು ಹಾಕೋದು, ಕಳೆ ತೆಗಿಯೋದು, ಔಷಧ ಹೊಡೆಯೋದು, ಹೊಲ್ದಾಗ ಕೆಲಸ ಇರುತ್ತೆ. ಕೂಲಿ ಅವ್ರು ಹೋಗ್ತಿರ್ತಾರೆ ಅವ್ರ ಹೊಲ್ದಕ್ಕೆ. ಅದಕ್ಕೆ ನಾವು ಹೋಗಿ ಅವ್ರ ಹೊಲ್ದಾಗ ಕೆಲಸ ಮಾಡೋಣ. ಅವ್ರು ಎಷ್ಟಾದರೂ ಕೊಟ್ಲೇಳು ನಮ್ಮ ಅಣ್ಣನ ಜೊತೆ ಕೈ ಜೋಡಿಸಿ ನಮ್ಮ ಅಣ್ಣಯ್ಯ ನಮ್ಮ ಅತ್ತಿಗೆ ಸಹಾಯ ಮಾಡೋಣ ಕಣಮ್ಮ. ಸಹಾಯ ಮಾಡಿದರೆ ಅವರು ಚೆನ್ನಾಗಿರ್ತಾರತ್ತ. ಸಹಾಯ ಮಾಡೋಣ ಅಂತ ಹೊಲ್ದಾಗ ಕೆಲಸ ಮಾಡ್ತಾರಲ್ಲ, ಅದಕ್ಕೆ ನಾವು ಅವ್ರ ಜೊತೆಗೆ ಹೋಗಿ ಕೆಲಸ ಮಾಡ್ಕೊಂಡು ಅವ್ರಿಗೂ ಒಳ್ಳೇದು ಮಾಡಿದರೆ ಅವರು ನಮ್ಗೆ ಒಳ್ಳೇದು ಮಾಡ್ತಾರೆ ಅಂತ. ಅಲ್ಲ ನೀವು ಅಪ್ಪಯ್ಯ ಸೇರಲ್ ಕಣಮ್ಮ ಅವನು. ನಂಬಲ್ಲ. ಇವಾಗ ನಾವು ಮಾಡಬಾರ್ದಾಗಿತ್ತು ಹೇಳು. ಅದ ನಾವು ಮಾಡಿದ್ದು ತಪ್ಪೆ. ಇವಾಗ ಖಾಲಿ ಹಾಕಿದ ಮೇಲೆ ಏನೋ ಒಂದು ನಾವು ನಿರ್ಧಾರ ಮಾಡ್ಕೋಬೇಕಾಗಿತ್ತು. ನಿರ್ಧಾರ ಮಾಡ್ಕೊಂಬಂಗೆ ನಾವು ಹಿಂಗೆ ಮಾಡ್ಕೊಂಡ್ವಲ್ಲ, ಅದಕ್ಕೆ ನಿಮ್ಮ ಅಪ್ಪ ಸಿಟ್ಟು. ನೋಡಪ್ಪ ನಮ್ಗೆ ಹಿಂಗೆ ಮಾಡಿರಲ್ಲ ಅಂಬತ್ತು ಸಿಟ್ಟು. ಅವಾಗ ಮಾಡಿ ಬೇಡ ಅರ್ಥ ಮಾಡ್ಕೊಂಬಿಲ್ಲ. ಯಾವನೂ ಆಗಲಿಲ್ಲ. ನಮ್ಮ ಅಣ್ಣ ನಮ್ಮ ಗುಂಡಣ್ಣ ಬಿಟ್ಟರೆ ಯಾವನೂ ಆಗಲ್ಲ. ನಮ್ಮ ಗುಂಡಣ್ಣನೇ ನಮ್ಗೆ ಆಗೋದು. ಇವನೇ ಬಿಟ್ಟರೆ ನಮಗೆ ಯಾರೂ ಆಗಲ್ಲ. ಅದಕ್ಕೇ ಯಾರ ಬಗ್ಗೆನೂ ತಲೆ ಕೆಡಿಸ್ಕೊಂಬಂಗೆ ನಾವು ಇನ್ನು ಕೆಲ್ಸಕ್ಕೆ ಹೋಗೋಣ. ಇವ್ರು ಅಲ್ದಕ್ಕೆ ಗುಲಾಬಿ ಸಸಿ ಎಲ್ಲ ಹೂವಿನ ಸಸಿ ಎಲ್ಲ ಇಕ್ಕಿದಾರಲ್ಲ, ಕೆಲಸ ಇರುತ್ತೆ. ಅದಕ್ಕೆ ಹೋಗೋಣ. ನಾವು ಹೋಗಿ ಹೊಲ್ದಾಗ ಅವ್ರಿಗೆ ಕೆಲಸ ಮಾಡ್ಕೊಡೋಣ. ಹೊಲ್ದಕ್ಕೆ ಹೋಗಿ ಅವ್ರ ಕೆಲಸಕ್ಕೆ ಕೇಳೋಣ. ಚೆನ್ನಾಗಿ ಇತ್ಕೊಂಡು ಹೋಗ್ತೀವಿ, ಕೆಲಸ ಕೊಡ್ರಿ ಅಂತ ಹೇಳಿ ಕೇಳ್ಕೊಂಡು ಚೆನ್ನಾಗಿ ಒಳ್ಳೆ ಕೆಲಸ ಮಾಡ್ಕೊಂಡಿರೋಣ ಕಣಮ್ಮ. ಸರಿ ಆಯ್ತು ಹೇಳ, ಹಂಗೆ ಮಾಡ. ಹೊಲ್ದಾಗೆ ಮಾಡ್ಕೊಡೋಕ್ಕಾಗುತ್ತೆ. ಪಾಪ ಅವರು ಹೊಲ ಮಾಡ್ತೀವಿ ಅಂತಾರೆ. ಹೊಲ್ದಾಗೆ ಕೆಲಸ ಮಾಡೋಕ್ಕಾಗುತ್ತೆ. ನಾವೇನು ಮಾಡ್ಲೇಳ, ನಾವು ಒಂದಿಟ್ಟು ಕೈ ಜೋಡ್ಸೋಣ, ಒಟ್ಟನ ಕೂಲಿ ಕೊಡ್ಲೇಳ ಅಲ್ಲೇ. ಹಂಗೆ ಮಾಡೋಣ ಸುಮ್ಮನೆ. ಹೊಲ ಪಟ್ಟು ಕೇಳಲೇಬೇಡ. ಈಗ ನಮ್ಮ ತಪ್ಪೈತೆ. ನಾವು ಇವತ್ತು ತಪ್ಪು ಮಾಡಿದ್ವಿ. ಆ ತಪ್ಪು ನಮ್ಗೆ ಅರ್ಥ ಆಯ್ತಲ್ಲ. ನಾವು ಕೇಳಿದ್ಮೇಲೆ ಅವರು ಏನು ಕೊಡ್ತೀವಿ ಅಂದರೆ ಅದನ್ನ ಇಸ್ಕೋಬೇಕಾಗಿತ್ತು. ನಮ್ಮ ಕೈಲಿ ಆಗಲ್ಲ ಅಂದರೆ ಆಗಂಗಿದ್ರೆ ಮಾತ್ರ ನಾವು ಮುಂದುವರಿತೀವಿ ಅಂತ ಬರಬೇಕಾಯ್ತು. ನಾವು ಆಗಲ್ಲ ಅವರಿಗೆ ಟೆನ್ಷನ್ ಕೊಡೋಕೆ ಹೋದರೆ ಅವ್ರು ಅದಕ್ಕೆ ಬೇಜಾರಾಗ್ಬಿಟ್ಟು ನಮ್ಗೆ ಹಿಂಗೆ ಹೇಳಿರಿ ಏನು ಮಾಡೋದು. ಅದಕ್ಕೆ ನೀನು ಕೇಳೋಕೆ ಹೋಗ್ಬಿಡ ಕಣಮ್ಮ ಪಟ್ಟು. ಸುಮ್ಮನೆ ಅವ್ರ ಹೊಲ್ದಾಗ ಕೆಲ್ಸಕ್ಕೆ ಹೋಗೋಣ ಅಷ್ಟೇ. ಕೆಲ್ಸಕ್ಕೆ ಹೋಗಿ ಮಾಡ್ಕೊಂತೀವಿ. ಮನೆ ಹಣೆ ಬರ್ದಾಗ ಇದ್ದಂಗೆ ಆಗುತ್ತೆ ಅಷ್ಟೇ. ಏನಮ್ಮ ದೀಪು ಯಾಕೆ ಹೇಳ್ತಾ ಇದೆಯಾ? ಎಲ್ಲಿಗೆ ಹೋಗ್ತೀರಿ ಕೆಲಸಕ್ಕೆ? ನಮ್ಮ ಗುಂಡಣ್ಣ ಇರೋ ಹೊಲ್ತಕ್ಕೆ ಬಟ್ ಕೆಲ್ಸಕ್ಕೆ ಹೋಗೋಣ ಅಂತ. ಗುಲಾಬಿ ಗಿಡ ಎಲ್ಲ ಇಕ್ಕಿ ಒಳ್ಳೊಳ್ಳೆ ತೋಟ ಮಾಡ್ತಾ ಇದ್ದಾರಂತೆ. ದೊಡ್ಡ ಗುಲಾಬಿ ಎಲ್ಲ ಇಕ್ತಾರಂತೆ ಇವತ್ತು. ಅಲ್ಲೇ ಸಣ್ಣ ಗುಲಾಬಿ ಎಲ್ಲ ಇಕ್ಕ್ಯಾರೆ. ಹೂವು, ಚೆಂಡು ಹೂವು, ಸೇವೆನಿಗೆ ಹೂವು ಎಲ್ಲ ಇಕ್ಕ್ಯಾರಲ್ಲ. ಹೂವು ಬಿಡಿಸೋದು, ಇನ್ನೇನು ದಸರಾಕ್ಕೆ ಹೂವು ಎಲ್ಲ ಗೊತ್ತಾವಂತೆ. ಹೂವು ಅವನ್ನೆಲ್ಲ ಬಿಡಿಸೋದು, ಹೊಲ್ದಾಗ ಕೂಲಿ ಇದ್ದಾಗ ಕೂಲಿ ಹೋಗೋದು ಏನಾನ ಇರುತ್ತಲ್ಲ, ಅದಕ್ಕೇನೆ ಹೋಗೋಣ ಅಂತ. ಹತ್ತಿ ಬಿಡ್ಸೋದೈತಂತೆ. ಹತ್ತಿ ಬಿಡ್ಸಕ್ಕೆ ಹೋಗೋದು. ಕೂಲಿಯರೆಲ್ಲ ಹೋಗ್ತಾರೆ. ನಮ್ಮ ಅಣ್ಣ ಹೇಳ್ದಂಗೆ ಕೇಳ್ಕೊಂಡು, ನಮ್ಮ ಅಣ್ಣ ನಮ್ಮ ಅತ್ತಿಗೆ ಬೋರ್ಕ್ ಮಾಡ್ಕೊಂಡು ಇನ್ನು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ. ಕಣ್ಣಾಗತ್ತೆ. ಯಾಕೆ ಸುಮ್ಮನೆ ಅಂತ ಜಗಳ ಆಡೋದ್ರಿಂದ ಏನಾಗಬೇಕಾಗೈತೆ? ಹಂಗೆ ಮೇಡಮ್ ಚೆನ್ನಾಗಿ ಇಟ್ಕೊಂಡು ಹೋದ್ರೆ ಯಾವುದಿರಲ್ಲ ಕಣಮ್ಮ ದೀಪು. ಗುಂಡಪ್ಪ ಭಾಳ ಒಳ್ಳೆಯನು ಅಂತ. ಅಣ್ಣನ ಪಡೆಯೋಕ್ಕೆ ನೀನು ಭಾಳ ಪುಣ್ಯ ಮಾಡಿದೆ. ಬಯಸ್ತ ಕಣಮ್ಮ. ಒಳ್ಳೆ ಹುಡುಗ ಅಂತ ಹುಡುಗನ ನೀನು ಅಣ್ಣನ ಬಿಟ್ಟು ನೀನು ಇವತ್ತು ಸುಮ್ಮನೆ ನೋಡಿ ಇಂಥರಿಂದ ನಿನ್ನ ಜೀವನ ಹಾಳು ಮಾಡ್ಕೊಂಡಂಗೆ ಅದು ಚೆನ್ನಾಗಿ ಕಿತ್ಕೊಂಡು ಹೋಗು. ನಿನಗೇನೇ ಬಂದ್ರೆ ಕಷ್ಟಕ್ಕೆ ಆಗ್ತಾನೆ ಕಣಮ್ಮ. ಆಗ್ತಾನೆ ಅವ್ನು ಗುಂಡಪ್ಪ. ಒಳ್ಳೆ ಮನುಷ್ಯ. ಇವಾಗ ನಮ್ಮಮ್ಮ ಒಳ್ಳೆಯವ್ರಿಗೆ ಒಳ್ಳೆಯನು, ಕೆಟ್ಟರಿಗೆ ಕೆಟ್ಟನು ಅವನು ಅಂತಾನು. ಅಂದರೆ ಬೋಧು ಅಟ್ಕಾರ. ಚಲ್ಗಾರ ಅವನು. ಮನಸ್ಸಿನಾಗೆ ಅವನಿಗೆ ಒಟ್ಟಿನಲ್ಲಿ ಒಳ್ಳೇದು ಮಾಡಬೇಕು. ಒಳ್ಳೆ ಮನಸ್ಸಿರಬೇಕು. ಒಳ್ಳೇದು ಮಾಡಿದ್ರೆ ಅವನು ಜೀವಕ್ಕೆ ಜೀವ ಕೊಡ್ತಾನೆ ಅಂತ ಒಳ್ಳೆ ಮನುಷ್ಯ ನಮ್ಮ ಗುಂಡಪ್ಪ. ಅದಕ್ಕೆ ಹೊಲ್ದಕ್ಕೆ ಹೋಗಿ ಕೆಲಸ ಮಾಡೋಣ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಹೊಲ್ದಕ್ಕೆ ಹೋಗೋಣ. ಪಟ್ಟು ನಮ್ಮ ಅಕ್ಕೇನು ನಮ್ಮ ಅಣ್ಣಯ್ಯ ಅವರು ಹೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತೀವಿ. ಅವರು ಇವತ್ತು ನಮಗೆ ಭಾಳ ಒಳ್ಳೇದು ಮಾಡ್ಯವ್ರಿ. ಅಲ್ಲ ಒಳ್ಳೇದು ಮಾಡ್ತಾರೆ. ಚೆನ್ನಾಗಿ ಇತ್ಕೊಂಡು ಹೋದ್ರೆ ನಾವು ಚೆನ್ನಾಗಿದ್ರೆ ಅವರು ಚೆನ್ನಾಗಿರ್ತಾರೆ ಅಂತೇಳಿ ನಾವು ನಿರ್ಧಾರ ಮಾಡಿ ಚೆನ್ನಾಗಿರ್ಬೇಕು ಅಂತ ಡಿಸೈಡ್ ಮಾಡಿದ್ದೀವಿ. ನೋಡೋಣ ಹೆಂಗೆ ಏನು ಎತ್ತ ಅಂತೇಳಿ. ನಮ್ಮ ಅಣ್ಣಂತಾಗ ಮಾತ್ರ ನಾವು ಪಟ್ಟು ಚೆನ್ನಾಗಿರ್ತೀವಿ. ಹೊಲ್ದಕ್ಕೆ ಹೋಗಿ ಕೆಲಸ ಮಾಡ್ತೀವಿ. ಅವ್ರ ಹೊಲ್ದಾಗೆ ಕೆಲಸ ಕೇಳ್ತೀವಿ. ಇನ್ನು ಅವ್ರ ಭಾಗ ಇನ್ನು ನಾವೇನು ಕೇಳೋಕೆ ಹೋಗಲ್ಲ. ಅವ್ರು ಯಾವಾಗನ ಕೊಡ್ಲೇಳ ಅಷ್ಟೇ. ನಾವಿವಾಗ ನಮ್ಮದೇ ತಪ್ಪು. ನಾವು ಹಿಂಗೆ ಮಾಡಬಾರ್ದಾಗಿತ್ತು. ನೋಡ್ತಾ ಇರಿ, ನೆನನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬಿಟನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.